ಆಹಾ ಅಮ್ಮ 2 ತಿಂಗಳಾಯ್ತು ಕಣಮ್ಮ ಈ ಕಾಲ್ ಹಿಂಗ್ ಓಪನ್ ಆಗಿ ಡಾಕ್ಟ್ರು ಕ್ಲೀನಾಗಿ ಲೋಷನ್ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಅಂದ್ರು. ಆಹಾ ಆನಂದಮ್ಮ ಕಿರಿತಾ ಇದ್ರೆ. ಒಂದ್ ಹಾಡು ಹೇಳ ಖುಷಿಗೆ. ಕಡಿತಾ ಕಡಿತಾ ತಿಕ್ಕಮಕ್ಕವೆಲ್ಲ ಕಡಿತಾ. ಇಲ್ಲಿ ಕ್ರೀಮ್ ಹಚ್ಕೊಂಬನೆ ಇದೆಲ್ಲ ಹೊಡೆದಿರೋದು. ನೋಡು ಇಲ್ಲಿ ಇಲ್ಲೆಲ್ಲ ನೋಡು, ಇಲ್ಲೆಲ್ಲ ನೋಡು ಹೊಡೆದಿದೆ. ಕ್ರೀಮ್ ಹಚ್ಕೊ ಇಲ್ಲೆಲ್ಲ. ನಮ್ಮಮ್ಮ ಬಂದು ನಂಗೆ ನೀಟಾಗಿ ಕಾಲ್ ಕ್ಲೀನ್ ಮಾಡಿದ್ರೆ ನಮ್ಮಪ್ಪ ಬಂದು ನೀಟಾಗಿ ಇನ್ಸ್ಪೆಕ್ಷನ್ ಮಾಡ್ತಾವ್ರಿ. ಮೊನ್ನೆ ಡ್ರೆಸ್ಸಿಂಗ್ ಹೋದಾಗ ಡಾಕ್ಟರು ಟೋಸ್ ಮೇಲೆ ನಿಂತ್ಕೊಂಡು ವಾಕ್ ಮಾಡೋದಕ್ಕೆ ಶುರು ಮಾಡಿ ಅಂದ್ರು. ನಾನು ವಾಕ್ ಅಲ್ಲ ಡ್ಯಾನ್ಸೇ ಮಾಡ್ತಾ ಇದ್ದೀನಿ. ಬಟ್ ಇಲ್ಲೊಂದು ಸಮಸ್ಯೆ ಇದೆ. ಈ ರೀತಿ ನಾರ್ಮಲ್ ವಾಕರ್ ಅಲ್ಲಿ ನನ್ನ ಕೈ ಮೇಲೆ ಪ್ರೆಷರ್ ಬಿಡಕ್ ಆಗ್ತಿಲ್ಲ, ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಕೂಡ ಫ್ರಾಕ್ಚರ್ ಆಗಿರೋ ಕಾರಣ. ಅದಕ್ಕೆ ನಾನಿವಾಗ ಸಪೋರ್ಟ್ ಗೇಟರ್ ವಾಕರ್ ನ ಯೂಸ್ ಮಾಡ್ಕೊಂಡು ವೀಲ್ ಮುಖಾಂತರ ಹೆಲ್ಪ್ ತಗೊಂಡು ವಾಕ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಈ ವಾಕರ್ ನ ನನಗೆ ಈ ಟೈಮ್ ಅಲ್ಲಿ ಕಳಿಸ್ಕೊಟ್ಟಿದ್ದಂತ ಹರ್ಷ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನನಗಿದ್ರಿಂದ ತುಂಬಾನೇ ಕಾನ್ಫಿಡೆನ್ಸ್ ಬಂದಿದೆ. ಫ್ರಾಕ್ಚರ್ ಆಗಿರೋ ಪೇಷಂಟ್ಸ್ ಗಳಿಗೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. 3 days ಇಂದ ವಾಕ್ ಮಾಡ್ತಾ ಇರೋದ್ರಿಂದ ಕಾಲಲ್ಲಿ ಸ್ವಲ್ಪ ಬದಲಾವಣೆನ ನಾನೇ ನೋಡ್ತಾ ಇದ್ದೀನಿ. ಶಕ್ತಿ ಕೂಡ ಬರ್ತಾ ಇದೆ. ಅಂಡ್ ಇವತ್ತು 2 ತಿಂಗಳಾದ್ಮೇಲೆ ನನ್ನ ಕಾಲಲ್ಲಿ ನೆಟ್ಗೆ ಕೂಡ ಬಂತು. ಗ್ರಾಫ್ಟಿಂಗ್ ಮಾಡಿರೋ ಜಾಗ ಉರಿ ಎಲ್ಲಾನು ಕಮ್ಮಿ ಆಗಿದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತೆ ವಿಲ್ ಪವರ್. ಯಾವತ್ತು ಗಿವ್ ಅಪ್ ಮಾಡಬೇಡಿ. ಒಂದು ಸೀಕ್ರೆಟ್ ಹೇಳ್ಕೊಟ್ಟಿದ್ದೀನಲ್ಲ, ಅವಾಗ ನೋವ್ನ ಲವ್ ಮಾಡ್ತಾ ಇರ್ಬೇಕು, ಅವಾಗ ಹೀಲಿಂಗ್ ಪವರ್ ಜಾಸ್ತಿ ಆಗುತ್ತೆ. ವಾಕ್ ಮಾಡಿ ಸುಸ್ತಾಗತ್ತಲ್ವಾ, ಅದಕ್ಕೆ ನಮ್ಮಮ್ಮ ಸಕ್ಕರೆ ಇಲ್ದಿರೋ ಆರೆಂಜ್ ಜ್ಯೂಸ್ ಕೊಟ್ರು, ಗಟ ಗಟ ಅಂತ ಕುಡ್ಕಬಿಟ್ಟೆ. ಇನ್ನು ನಮ್ ಬೆಂಗಳೂರು ಕ್ಲೈಮೇಟ್ ನಂತರನೇ ಫುಲ್ ಕೂಲ್ ಆಗಿದೆ ಅಂತೀನಿ. ಸೂಪರ್ ಆಗಿದೆ. ಆದ್ರೆ ಆಚೆ ಹೋಗಿ ಎಂಜಾಯ್ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಬೇಜಾರು. ಇಟ್ಸ್ ಓಕೆ, ಹುಷಾರಾದ್ಮೇಲೆ ಎಂಜಾಯ್ ಮಾಡೋಣ. ನಾವ್ ವೀಕೆಂಡ್ ಬಂತು ಅಂದ್ರೆ ಬಿಟ್ಬಿಡ್ತೀವಾ? ಇವತ್ತು ನಮ್ ಕಿಚನ್ ಸುದೀಪ್ ಅವರು ಯಾರ್ಯಾರಿಗೆ ರುಬ್ತಾರೆ ಅಂತ ಕಾಯ್ಕೊಂಡು ಕುಂತ್ಕೊಂಡು ನಾನು ನಮ್ಮಮ್ಮ ಫುಲ್ ಜಾಲಿ ಮಾಡ್ಕೊಂಡು ನೋಡ್ತಾ ಇರ್ತೀವಿ. ಇನ್ನ ರಾತ್ರಿ ಡಿನ್ನರ್ ನಮ್ಮಮ್ಮನ ಮೊಳಕೆ ಕಟ್ಟಿದ ಕಾಳು ಸೊಪ್ಪಿನ ಪಲ್ಯ ಮಾಡ್ಕೊಡ್ತಾರೆ. ಆ ಕಾಳು ತಿಂದು ತಿಂದು ಊಸ್ ಬಿಡೋದೇ ಆಗ್ಬಿಟ್ಟೈತೆ. ನನ್ ಕಷ್ಟ ಯಾರಿಗೆ ಹೇಳಿ ಫ್ರೆಂಡ್. ಇನ್ನು ನಮ್ಮನೇಲಿರೋ ಪಿಟ್ಟೆಗಳ ಜೊತೆ ಆಟ ಆಡ್ಕೊಂಡು ಕಾಲ ಕಳೆಯೋದಷ್ಟೇ ನನ್ ವೀಕೆಂಡಿನ ಕಾರ್ಯಕ್ರಮ. ಸೂಪರ್ ಆಗಿರೋ ಕ್ಲೈಮೇಟ್ ಅಲ್ಲಿ ನಿಮ್ ವೀಕೆಂಡ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.